ಜನರಿಗೆ ಉಳಿತಾಯ ಉತ್ಸವವನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಮೋದಿ ನಿನ್ನೆ ಬಹಳ ದೊಡ್ಡ ದನಿಯಲ್ಲಿ ಹೇಳಿದ್ರು. ಎಲ್ಲರೂ ಕೂಡ ಅದನ್ನ ಖುಷಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು, ಬಿಜೆಪಿಯವರು ಮತ್ತು ದೇಶದ ಜನ ಕೂಡ. ರಾಜ್ಯದ ಜನರಿಗೆ ಜಿಎಸ್ಟಿ ಬಂಪರ್, ಜಿಎಸ್ಟಿ ಉಳಿತಾಯ ಉತ್ಸವ ಅಂತ ಬಿಜೆಪಿ ಸಂಭ್ರಮದ ಮೂಡ್ನಲ್ಲಿದೆ. 8 ವರ್ಷಗಳಿಂದ ಜಿಎಸ್ಟಿ ಲೂಟಿ ಉತ್ಸವ ಅಂತ ಕಾಂಗ್ರೆಸ್ ಇದಕ್ಕೆ ಕಾಲೆಳಿತಾ ಇದೆ. ಜಿಎಸ್ಟಿ ಉಳಿತಾಯ ಉತ್ಸವ ವಿಚಾರಕ್ಕೆ ಬಿಜೆಪಿಯ ಕಾಲೆಳೆಯಕ್ಕೆ ಪ್ರಯತ್ನ ಪಡ್ತಾ ಇದೆ ಕಾಂಗ್ರೆಸ್. ಗಬ್ಬರ್ ಸಿಂಗ್ ದರೋಡೆ ಪ್ರಮಾಣ ಕಡಿಮೆ ಮಾಡಿದ್ದಾನೆ ಅಷ್ಟೇ, ಇದಕ್ಕಾಗಿ ಜಿಎಸ್ಟಿ ಉಳಿತಾಯ ಉತ್ಸವ ಅಂತ ಅದನ್ನ ಲೇವಡಿ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ. 8 ವರ್ಷಗಳ ನಂತರ ಈಗ ಬುದ್ಧಿ ಬಂದ ಕಾಣಿಸ್ತಾ ಇದೆ. 8 ವರ್ಷಗಳಿಂದ ಕಲೆಕ್ಟ್ ಮಾಡಿ ನಮ್ಮನ್ನ ಒಂದು ರೀತಿ ಚರ್ಮ ಸುಲ್ದಂಗೆ ಸುಲ್ದು ಈಗ ರಿಲೀಫ್ ಕೊಡೋಕೆ ನೀವು ನೋಡ್ತಾ ಇದ್ದೀರಾ. ಜನ ಏನು ದಡ್ರು ಅನ್ಕೊಂಡಿದ್ದೀರಾ, ಜನನೂ ಕೂಡ ಗಮನಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಇದನ್ನ ಈ ರೀತಿಯಾಗಿ ನಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡ್ತಾ ಇದೆ. ರಾಜಕೀಯ ನಾಯಕರುಗಳು ಏನು ಬೇಕಾದರೂ ಹೇಳ್ಕೊಳ್ಳಿ, ಬಟ್ ನಮಗಿದು ಅನುಕೂಲ ಆಗುತ್ತಾ ಅಥವಾ ಅನುಕೂಲ ಆಗಲ್ವಾ, ಇಷ್ಟೇ ನಮಗೆ ಬೇಕಾಗಿರುವಂಥದ್ದು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ರಾಜಕೀಯ ನಾಯಕರು ಅಂದರೆ ಬಿಜೆಪಿಯವರು ಈ GST 2.0 ಹೇಗೆ ಸಂಭ್ರಮಿಸ್ತಾರೆ, ಕಾಂಗ್ರೆಸ್ನವರು ಇದನ್ನು ಹೇಗೆ ನೋಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ರಾಜಕೀಯ ನಾಯಕರುಗಳು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲು ಅದನ್ನು ಕೇಳ್ತಾ ಹೋಗೋಣ. ಭಾರತ ಸಮೃದ್ಧ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು. ಅದಕ್ಕೆ ಸ್ವದೇಶಿ ವಿಚಾರಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಬೇಕು. ಎಲ್ಲ ವಿಚಾರಗಳನ್ನ ಸಮಗ್ರವಾಗಿ ಯೋಚನೆ ಮಾಡಿ ಜಾಗತಿಕ ಸವಾಲುಗಳನ್ನು ಕೂಡ ನಾವು ಎದುರಿಸಬೇಕು. ಭಾರತ 2047 ಒಂದು ಅಭಿವೃದ್ಧಿಶೀಲ ದೇಶ ಆಗಿ ಪರಿವರ್ತನೆ ಆಗಬೇಕು, ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು. ಈ ಒಂದು ದೃಷ್ಟಿಕೋನ ಹಿಡ್ಕೊಂಡು ಒಂದು ನಾವು ಆಲೋಚನೆ ಮಾಡಬೇಕು. GST ಒಂದು ವಿಚಾರದಲ್ಲಿ ಇಡೀ ದೇಶದ ಜನರ ಮನಗೆದ್ರು ಮೋದಿಯವರು. ಏನು ಈ GST ಎಲ್ಲಿವರೆಗೂ ಇತ್ತು, ಇವತ್ತು 2-3 ಸ್ಲ್ಯಾಬ್ ಮಾಡಿ ಪ್ರತಿ ಬಡವರಿಗೂ, ಮಿಡ್ಲ್ ಕ್ಲಾಸ್ ಅವ್ರಿಗೆ, ಮಧ್ಯಮ ವರ್ಗದವ್ರಿಗೂ, ಮೇಲ್ವರ್ಗದವ್ರಿಗೂ ಎಲ್ಲರನ್ನು ಸರಿದೂಗಿಸಿ ಎಲ್ಲರಿಗೂ ಒಳ್ಳೆಯ ಜೀವನ ಕೊಡ್ತಕ್ಕಂಥ ಕೆಲಸ ಇದು ಮಾಡ್ತಕ್ಕಂಥದ್ದು. ಹೀಗೆ ಆದರೆ ನಮ್ಮ ದೇಶದಲ್ಲಿ 28%, 30% ಆ ರೀತಿಯೆಲ್ಲ ಹಾಕಿ 8 ವರ್ಷ ಕಲೆಕ್ಟ್ ಮಾಡಿಬಿಟ್ಟು ಈಗ ಅವರು ರಿಯಲೈಸೇಷನ್ ಆಗಿದೆ, ಅದನ್ನು ಕಡಿಮೆ ಮಾಡಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ, ಅದ್ರ ಬಗ್ಗೆ ನನಗೇನು ತಕರಾರಿಲ್ಲ. ಈ GST ಉತ್ಸವ ಏನು ಅಂತ ನನಗೆ ಅರ್ಥ ಆಗ್ತಲ್ಲ. ಜನ ಮರಳು ಜಾತ್ರೆ ಮರಳು ಆಗಿದೆ. ಈಗ ನಮಗೆ ಬಾವಿಗೆ ತಳ್ಳಿದ್ದು ಯಾರು? 8 ವರ್ಷ ಬಾವಿಗೆ ತಳ್ಳಿಬಿಟ್ಟು ಇವಾಗ ಏಣಿ ಕೊಡ್ತಾ ಇದ್ದಾರಾ? ಏಣಿ ಕೊಟ್ಟಿದ್ದು ಮಾಸ್ಟರ್ ಸ್ಟ್ರೋಕಾ? ಈ ಅರ್ಥನೇ ಆಗ್ತಾ ಇಲ್ಲ. ಇದು 8 ವರ್ಷ ನೀವು ಬಡವರಿಗೆ, ಸ್ಯಾಲ್ರಿಡ್ ಎಂಪ್ಲಾಯೀಸಿಗೆ ನೀವು ಮಾಡ್ತಾ ಇರುವಂಥ ದೌರ್ಜನ್ಯ ಕಂಡಿಲ್ವ ನಿಮಗೆ? ಈಗ ಬಂದು 24 ತಾಸು ಆಗ್ತಾ ಇಲ್ಲ. ಆಗಲೇ ಈಗ ಮುಂಚೆ ಇದೇ ದೌರ್ಜನ್ಯವನ್ನು ಮಾಸ್ಟರ್ ಸ್ಟ್ರೋಕ್ ಅಂದಿದ್ರಲ್ಲಪ್ಪ ಇವರು. ನಾಟ್ ಇವನ್ 24 hours ಬ್ಯಾಕ್, ಟಿಲ್ 24 hours ಬ್ಯಾಕ್ ಮೋದಿ ಅವರು ಇಂಪ್ಲಿಮೆಂಟ್ ಮಾಡಿರುವಂಥ GST ವಾಸ್ ಅ ಮಾಸ್ಟರ್ ಸ್ಟ್ರೋಕ್. ಇದು ನಮ್ಮ ದೇಶವನ್ನೇ ನೋಡಿ, ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಬಹಳ ವರ್ಷಗಳಿಂದನೇ ಈ ಟ್ಯಾಕ್ಸ್ ಸರಿ ಇಲ್ಲ, ಇದು ಜಾಸ್ತಿ ಇದೆ, ಇದು ಕಮ್ಮಿ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವ್ರ ಮಾತು ಮೊದಲೇ ಕೇಳಿದಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಅವಾಗ ಅವರು ಯಾಕೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರೆದ್ರು? ಯಾಕಂತ ಹೇಳಿದ್ರೆ ಅತಿ ಹೆಚ್ಚಿದೆ ಮತ್ತು ಕಾಂಪ್ಲಿಕೇಟೆಡ್ ಇದೆ, ಮತ್ತು ಇದರಲ್ಲಿ ಭಾಳಷ್ಟು ಸಣ್ಣ ಸಣ್ಣ ಉದ್ದಿಮೆಗಾರರು ಕೂಡ ತುಂಬ ಸಮಸ್ಯೆ ಆಗ್ತಾ ಇದೆ. ನೀವು ಸಿಂಪಲ್ ಟ್ಯಾಕ್ಸ್ ಮಾಡಿ, ಅದು ಸುಲಭವಾಗಿರಬೇಕು, ಕಟ್ಟೋರ್ಗೂ ಕೂಡ ಸುಲಭ ಇರಬೇಕು, ಮತ್ತು ಎಷ್ಟು ಕಡಿಮೆ ಇರ್ತಕ್ಕಂಥದ್ದನ್ನು ಅದನ್ನು ಮಾಡಿ ಅಂತ. ಸೊ ಇವತ್ತು ಇಷ್ಟೆಲ್ಲ ವರ್ಷಗಳ ನಂತರ 4 ವರ್ಷ ಹಿಂದೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ.